ನಡೀತೆ ಸರ್ ಈ ವರ್ಷ ವ್ಯಾಪಾರ? ಈ ವರ್ಷ ಫುಲ್ ಜೋರು ಜೋರು. ಫುಲ್ ಜೋರು. ರೋಡ್ ಮೇಲೆ ಬಂದಿದ್ದೀವಿ, ಅಷ್ಟು ಜೋರು ಇದೆ ವ್ಯಾಪಾರ. ರೋಡ್ ಮೇಲೆ ಬಂದ್ಬಿಟ್ರಿ. ಹಾ ಎಲ್ಲಿ ಸರ್? 18,000 20,000 ಮರಿ ಕೇಳ್ತವ್ರೆ. 18,000 20,000ಕ್ಕೆ ನಡೀತಿದ್ರಿ ವ್ಯಾಪಾರ ಈ ವರ್ಷ? ಬಕ್ರೀದ ಹೋಯ್ತಾ? ಕ್ಯಾನ್ಸಲ್ ಆಯ್ತಾ? ಏನು ಯಾವ ಥರ ನಡೀತೀರಿ? ಡೌನು 25 ಬಂಡೂರಾ? ಹಾಂ ಕಿರ್ಲಾವ್ಲು ಕಿರ್ದವ್ಲು ಊರು. ಈ ಯಾವ ಜಾತಿ ಇದು ಮರಿ? ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರ ನೀವೇಲಿ ನೋಡತ್ತೀರಿ ನೋಡ್ರಿ, ಇದರಿ ಬೆಂಗಳೂರು ಚಾಮರಾಜಪೇಟೆ ಈದ್ಗಾ ಮೈದಾನ. ಈ ಒಂದು ಈದ್ಗಾ ಮೈದಾನದೊಳಗೆ ನಮ್ಮ ರೈತರು, ಬೆಂಗಳೂರು ಭಾಗದ ರೈತರಾಗಿರ್ಬೋದು, ಎಲ್ಲ ಕಡೆಯಿಂದ ರೈತರು ಬಂದು ಕಸಿ ಇಲ್ಲಿ ಮಾರಾಟ ಮಾಡ್ತಾರೆ. ಹಂಗೆ ಇಲ್ಲಿ ಒಂದಿಷ್ಟು ಜನ ವ್ಯಾಪಾರದಸ್ತರು ಮಾರಾಟವನ್ನು ಮಾಡ್ತಾರೆ. ಇವಾಗ ಡೇಟ್ ಬಂದು 14ನೇ ತಾರೀಕು. 14ನೇ ತಾರೀಕು ದಿನ ಬಂದು ಎಲ್ಲ ಒಂದು ಜಾಗನ ಖಾಲಿ ಮಾಡಿಸ್ಯಾರ ಪೊಲೀಸರು. ಎಲ್ಲ ಕ್ಲೀನ್ ಮಾಡಿ ಕಸಿ ಇದನ್ನು ಎಮ್ಸೆಂಟ್ ಹಾಕಿ ಆಮೇಲೆ ಇದ್ರ ಜೊತೆ ಮೇಲೇನೋ ಮ್ಯಾಟ್ ಹಾಕ್ತಾರಂತ. ಮ್ಯಾಟ್ ಹಾಕಿ ಇಲ್ಲೆಲ್ಲ ಒಂದು ಅವ್ರದ್ದು ಹಬ್ಬವನ್ನು ಆಚರಣೆ ಮಾಡ್ತಾರೆ, ಅಂದರೆ ನಮಾಜಿ ಮಾಡ್ತಾರೆ ಅನಿಸುತ್ತೆ. ನಾನು ಅಷ್ಟೊಂದು ನನಗೆ ಗೊತ್ತಿಲ್ಲ. ನೋಡ್ಬೋದು ಎಲ್ಲ ಕ್ಲೀನ್ ಆಗೈತಿ. ಇವುಗಳ ಮರಿಗಳು ಎಲ್ಲ ಎಲ್ಲಿರ್ತಾವಪ್ಪ ಅಂದ್ರೆ ರೋಡ್ ಸೈಡ್. ಓಕೆ, ಹೋಗಿ ಅಷ್ಟು ನೋಡೋಣ್ರಿ. ಎಲ್ಲರೂ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಇದೊಂದು ಕುರಿಗಳ ಮಾರಾಟ ಮಾಡುವಂತಹ ಒಂದು ಅನುಭವ ಹೇಗಿರುತ್ತೆ ಅವರಿಗೆ ರೈತರ ಕಡೆ ಅಂತೇಳಿ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಗಂಟೆ ಒತ್ತಿ ಏನಾಬಲ್ ಮಾಡ್ಕೊರಿ. ಬರ್ರಿ ದೋಸ್ತರ ವಿಡಿಯೋನ ಶುರು ಮಾಡೋಣಂತ. ಹಾಯ್ ದೋಸ್ತರ ನಮಸ್ಕಾರ. ದೋಸ್ತರ ಇಲ್ಲೇ ನೋಡತ್ತೀರಿ ನೋಡ್ರಿ, ಇದು ಬೆಂಗಳೂರು ಈದ್ಗಾ ಮೈದಾನದೊಳಗೆ ಇರುವಂತ ಮಾರ್ಕೆಟ್ನಾಗ ಇರುವ ಮರಿಗಳು ನೋಡ್ರಿ. ಅಲ್ಲ ಯಾವ್ರ ನಿಮ್ದು? ಯಾವ್ರ? ಚಿಕ್ಕಬಳ್ಳಾಪುರ. ಈಗ ಬಜಾರಿಗಿಂದ ಈ ಕಡೆ ಹೊರ ತಂದ್ರಿ ಮರಿ? ಬಜಾರ್ ಒಳಗೆ ಹೋಗಿಲ್ವಾ ಮರಿ ನಿಮ್ದು? ಇವಾಗ ಬಂದಿದ್ದೀರಾ? ಹೊರಗೆ ಹಾಕಿದಾರ? ಎಲ್ಲ ಮರಿ ಸೇಲ್ ಆದ್ವಾ? ಚೆನ್ನಾಗಿ ರೇಟ್ ಸೇಲ್ ಆಗಿದ್ವಾ? ಹೆಂಗೆ ರೇಟ್ ಸರಿ ಇಲ್ಲವಾ? ಎಷ್ಟು ತಂದಿದ್ದೀರಿ ಮರಿ? ಈಗ ಸೇಲ್ ಆಗಿದಾವೆ? ಸೇಲ್ ಆಗಿಲ್ಲ ದೋಸ್ತರ. ನೋಡ್ರಿ ರೈತರ ಬಾಳ್ ನೋಡ್ರಿ ಯಾವ ರೀತಿ ಮರಿಗಳನ್ನ ತಗೊಂಡ್ಬರ್ತಾರ. ಅಲ್ಲೇ ಸೇಲ್ ಆಗಿಲ್ಲ ಅಂತೇಳಿ ಇಲ್ಲಿ ತಗೊಂಡ್ಬಂದ್ ಕಸಿ ಅದಾರ ನೋಡ್ರಿ. ಪಾಪ ರೋಡ್ ಸೈಡ್ ರೀ. ದೋಸ್ತರ ಇಲ್ಲಿ ನೋಡ್ರಿ ಮರಿ ಎಲ್ಲ ಹೆಂಗ್ ಕಟ್ಟಾರ ನೋಡ್ರಿ. ಈಗ ನೋಡ್ರಿ ಎಳಗ ಮರಿಗಳು ಪಾಪ ಅಲ್ಲಿ ಚೆನ್ನಾಗಿ ಫೀಡ್ ಎಲ್ಲ ತಿಂದಿರ್ತಾವ. ಇಲ್ಲಿ ಕೂಳಿಲ್ಲ, ನೀರಿಲ್ಲ. ಯಾವ್ರಣ? ಯಾವ್ರಿ ನಿಮ್ದು? ಮರಿಗಳು ಸೇಲ್ ಆಗಿಲ್ಲ ಸರ್ ಅಲ್ಲಿ? ಆ ಕಡೆ ಸೇಲ್ ಆಗ್ಲಿಲ್ವಾ? ಸೇಲ್ ಮಾಡ್ತಿಲ್ಲ, ಹಬ್ಬ ಇದಲ್ಲ. ಹಾ, ಈ ಕಡೆ ಕಳ್ಸವ್ರನ್ರಿ? ಹಾ ಹಾ ಹಾ. ಎಷ್ಟು ತಂದಿದ್ರಿ ಮರಿ? ಅವ್ರು ಓನರಾ? ಓಕೆ, ಅವ್ರು ಸ್ವಲ್ಪ ಬಿಜಿ ಅದಾರ್ರಿ ದೋಸ್ತ. ನೋಡ್ರಿ ಮರಿಗಳು ನೋಡ್ರಿ. ಈಗ ವಾಚ್ಮೆನ್ ಸತ ಕಿರಿಕಿರಿ ಮಾಡ್ತಿರ್ತಾರ ಅವ್ರಿಗೆ. ಎಷ್ಟ್ ಮರಿ ಮಾರಿದ್ರಿ? ಇವಾಗ ತಂದಿದ್ದೀರಾ? ಎಲ್ಲಿಂದ? ದೊಡ್ಡಮರ. ಹಾ ಹಾ ಹಾ. ಇವಾಗ ಕಟ್ ಹಾಕ್ತಿದ್ದೀರಾ? ಅಲ್ಲಿ ಬಜಾರ್ಗೆ ಬರ್ಬೇಕಲ್ಲ, ಬಜಾರ್ಗೆ ಬರ್ಲಿಲ್ವಾ? ಜಾಗ ಇಲ್ವಾ? ನಿನ್ನೆ ಮೊನ್ನೆ ಬಂದಿಲ್ಲ? ಮರಿ ಸೇಲ್ ಆಗಿಲ್ಲ ನಮ್ಮ ಮರಿ ಸೇಲ್ ಆಗಿಲ್ವಾ? ಆಯ್ತಾವೆ. ಜಾಗ ಬಿಡ್ತಾ ಇಲ್ವಾ? ಹಾ. ಇಲ್ಲಿ ಹಾಕ್ಬಿಡಂತವ್ರ? ಹಾ ಹಾ. ನೋಡ್ರಿ ದೋಸ್ತರ, ಇಲ್ಲಿನೂ ಖಾಲಿ ಮಾಡ್ಸಕತ್ತಾರ ನೋಡ್ರಿ ಪೊಲೀಸರು. ಇಲ್ಲಿಂದ ಕುಲ ಮಾಡ್ರಿ, ಹೋಗ್ರಿ ಅಂತ ಹೇಳತ್ತಾರ. ಇಲ್ಲಿ ಮಾರ್ಕೊಂಡಾರ ನೋಡ್ರಿ, ಮಾರಕ್ಕೆ ನಿಂತಾರ. ಅಣ್ಣ ಹೆಂಗ್ ನಡೀತಿದ್ರಿ ವ್ಯಾಪಾರ ಈ ವರ್ಷ? ಬಕ್ರೀದ ಹೋಯ್ತಾ? ಕ್ಯಾನ್ಸಲ್ ಆಯ್ತಾ? ಏನು ಯಾವ ಥರ ನಡೀತೀರಿ? ಡೌನು 25 30 ಅವೆಲ್ಲ ಬರೀ 18 17. ಹಾಂ 16. ಹೌದಾ? ಈ ವರ್ಷನೂ ಹೋಯ್ತು. ಯಾವ್ರಣ್ಣ ನಿಮ್ದು? ಎಷ್ಟು ಮರಿ ತಂದಿದ್ರಿ? 150 ಮರಿ ತಂದಿದ್ರಿ. ಏನೂ ಆಗಿಲ್ಲ. ಎಷ್ಟು ಮರಿ ಉಳಿಸ್ಕೊಂಡಿರಣ್ಣ? 70 ಮರಿ. ದೋಸ್ತ ನೋಡ್ರಿ, ಒಂದಿಷ್ಟು ಇಲ್ಲದವು, ಒಂದಿಷ್ಟು ಅಲ್ಲಿ ಅದಾವ ನೋಡ್ರಿ. ಏನು ಇಲ್ಲಿ ಖಾಲಿ ಮಾಡಂತವ್ರ ಜಾಗ?
ಇದನ್ನು ಖಾಲಿ ಮಾಡಂತವ್ರ? ಖಾಲಿ ಮಾಡಿ ಏನು ಮಡಗಬೇಡಿ ಅಂತ ಹೇಳ್ತಾವ್ರೆ. ಮಡಗಬೇಡಿ, ಆ ಕಡೆ ಹೋಗ್ರಿ ಅಂತವ್ರ. ಕಷ್ಟ ಭಾಳನಾ? ದೋಸ್ತ ನೋಡ್ರಿ, ರೈತರ ಕಷ್ಟ ನೋಡ್ರಿ. ಇಲ್ಲೇ ಇದು ಚಾಮರಾಜಪೇಟೆದ ಹಣೆ ಬರ ನೋಡ್ರಿ ಇದು. ಆ ಕಡೆ ನೋಡ್ರಿ, ನಿನ್ನೆ ಮೊನ್ನೆ ಆ ಕಡೆ ಆಚೆ ದಿನ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರಿ ವ್ಯಾಪಾರ. ಅಂದರೆ ವ್ಯಾಪಾರ ಕಮ್ಮಿ ರೇಟಿಗೆ ಸೇಲ್ ಆಗ್ಯಾವ. ಅಷ್ಟು ವಿಶೇಷವಾಗೆಲ್ಲ ಈ ಥರ ಮರಿಗಳೆಲ್ಲ ನಿಮ್ಗೆ 22, 23, 24 ಸೇಲ್ ಇವಾಗ ಮಾಡ್ಕೊಂಡಾರ. ಅದಕ್ಕೆ ಮೊದಲ 27, 28 ಸಾವಿರಕ್ಕೆಲ್ಲ ಸೇಲ್ ಮಾಡ್ಕೊಂಡಾರ. ಇಲ್ಲೆಲ್ಲ ಅದ ನೋಡಿ ಮರಿಗಳು. ನೋಡ್ರಿ ದೋಸ್ತರ, ಇಲ್ಲಿ ನೀಟಾಗಿ ಕಟ್ಕೊಂಡಾರ. ಬಟ್ ಪೊಲೀಸರು ಬೆನ್ನ ಹತ್ತಿರಂದ್ರಿ ಕುಲ ಮಾಡ್ರಿ ಅಂತೇಳಿ. ಮತ್ತು ಈ ಕಡೆಯಿಂದ ಬೇರೆ ಕಡೆ ಎಲ್ಲ ಗಾಳಿ ಗಾಡಿ ಬಿಚ್ಕೊಂಡು ಲೋಡ್ ಮಾಡೋ ಈ ಮರಿಗಳು ನೋಡ್ರಿ ಎಷ್ಟು ಚೆನ್ನಾಗೈತೆ. ಅಣ್ಣ ಎಷ್ಟು ತಂದ್ರಿ ಮರಿ? ಓ ಅಣ್ಣ, ನೀವು ಯೂಟ್ಯೂಬರು? ನಾನೇ ರೀ. ಎಷ್ಟು ತೊಗೊಂಬಂದ್ರಿ ಮರಿ? ಐತನಿದ ಹಾಂ 3 ಮರಿದ್ದೀನಿ. ಹಾಂ, ಇವೆರಡು ಇದಾವ? ಹಾಂ ಹಾಂ. ಏನು ರೇಟ್ ಚೆನ್ನಾಗೈತಿ ಸರಿ ಬಕ್ರೀದ? ವ್ಯಾಪಾರ ಡಲ್ಲ. ಡಲ್ಲ? ಹಾಂ ಹಾಂ ಹಾಂ. ಈ ಎಷ್ಟು ಏನು ಹೇಳ್ತಿದ್ರು ವ್ಯಾಪಾರದಕ್ಕೆ? 2 ಸೇರಿ 75,000. ಹೆಂಗೆ ಕೇಳ್ತಾವ್ರಣ್ಣ? ಏನು ರೇಟಿಗೆ ಕೇಳ್ತಾವ್ರೆ? ಒಂದು 58ರಿಂದ 60,000 ಗಂಟೆ ಬಂದವ್ರಣ್ಣ. ಬಂದಾರೆ? ನೀವು ಕೊಟ್ಟಿಲ್ಲ ಇನ್ನೂ? ಪರವಾಗಿಲ್ವಾ? ಗಿರಾಕಿ ಬರ್ತಾವ್ರೆ. ಹಾಂ, ಗೀಟ್ ಗೊತ್ತಾಯಿಲ್ಲ. ಕಮ್ಮಿನ ಕೇಳ್ತಾವ್ರಲ್ಲ? ವ್ಯಾಪಾರ ಕಮ್ಮಿನ ಕೇಳ್ತಾವ್ರೆ. ಹೆಂಗೈತೆ ಸರಿ ಬಜಾರ್? ಸ್ವಲ್ಪ ಡಲ್ಲು ಆದಷ್ಟು ಪರವಾಗಿಲ್ಲ. ನಾನೇ 3 ಮಾಡಿದೆ. ನೀವು 3 ಮಾಡಿದ್ರೆ? ಒಳ್ಳೆ ದುಡ್ಡು, ಪರವಾಗಿಲ್ಲ. ಹಾಂ, ಅದು ಕಂಪು ಸ್ವಲ್ಪ ದುಡ್ಡ ಇತ್ತು. ಹಾಂ, ಅದನ್ನ 29,000 ಕೊಟ್ಟೆ. ಇನ್ನ 2 ಗೋಡ ಮರಿ ಒಂದೇ. ಒಂದು ಗೋಡ ಮರಿ ಸಣ್ಣ ಇದ್ದಾವು, ಮರಿ ಬರಲಿಲ್ಲ. ಅವು ಅಲ್ಲಾಗಿದ್ದಾವೆ. ಒಂದು 22 ಕೊಟ್ಟೆ, ಇನ್ನೊಂದು 23 ಕೊಟ್ಟೆ. ಸಿಂಗಲ್. ಯಾವ್ರ ನಿಮ್ದು? ಇಲ್ಲಿ ಬಿಡದಿ ಹತ್ರ ದೊಡ್ಡೇರಿ. ಬಿಡದಿ ಹತ್ರ ದೊಡ್ಡೇರಿ. ದೋಸ್ತ ನೋಡ್ರಿ ಎಷ್ಟು ಚೆನ್ನಾಗಿ ಅವಕ್ಕೆ ಮೇಕಪ್ ಮಾಡ್ಕೊಂಬಂದಾರ ನೋಡ್ರಿ. ಹೂವು, ಅದ್ರ ಟಿಕ್ಕಳಿ, ಮಕ್ಕಕ್ಕ ಮಗಡ, ಆದ್ಮೇಲೆ ಬೆನ್ನಿಗೆ. ವಾಪಸ್ ಅಲ್ಲಿ ಅಮ್ಮಿನಗಡದಿಂದ ತಂದಿದ್ದು ಮರಿ ಅಲ್ಲ? ಕೇರೂರಿಂದ ತೊಗೊಂಬಂದಿದ್ದು. ಲಾಸ್ಟ್ ಹೋದ ವರ್ಷ ಅಮ್ಮಿನಗಡಿಂದ ಹಾಕೊಂಡ್ಬಂದಿದ್ದ. ಅಮ್ಮಿನಗಡಲ್ಲಿ ಸ್ವಲ್ಪ ಎಲ್ಲ ದೊಡ್ಡ ಮರಿ ಬಂದ. ಕೇರೂರು ಸಣ್ಣ ಮರಿ ಸಿಗೋವು. ಅದನ್ನ ಕೇರೂರಿಂದ ಹಾಕೊಂಡ್ಬಂದಿದ್ದು. ಒಂಥರ ಹಿಂಸೆ ಆಗುದಿಲ್ರಿ ಅಲ್ಲಿ ರೋಡ್ ಸೈಡ್ ಮಾರಕ? ಇಲ್ಲಿ ಮಾರ್ತಾ ಇದೀರಲ್ಲ? ರೋಡ್ ಸೈಡ್ ಹಿಂಸೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಮೈದಾನ ಅದೆಲ್ಲ ನಮಾಜ್ ಮಾಡೋದು, ಅದೆಲ್ಲ ಖಾಲಿ ಮಾಡ್ತಾರೆ. ಇಲ್ಲಿ ವರ್ಷ ಮಾರೋದೇ ಇಲ್ಲಿ. ವರ್ಷ ಇಲ್ಲೇ ಮಾರ್ತಾರೆ. ಬಟ್ ನೀವು ಸೇಲ್ ಮಾಡ್ತೀರಾ? ಸೇಲ್ ಮಾಡ್ತೀವಿ. ಇಂಥವರೆಗೂ ನಾವು ಯಾವತ್ತೂ ವಾಪಸ್ ಹೋಗಿಲ್ಲ. ಸೇಲ್ ಮಾಡ್ತೀವಿ. ಗಿರಾಕಿ ಬರ್ತಾವ್ರೆ. ಸಂಜೆ ಒಳಗೆ ಹೊಂಟೈತೆ ಗಿರಾಕಿ, ಭಾರಿ ಗಿರಾಕಿ ಹೊಡ್ತಾರೆ. ಆಯ್ತಾಯ್ತು, ಚೆನ್ನಾಗೈತೆ. ಗಿರಾಕಿ ಅವ್ರೆ ಎಲ್ಲ ಚೆಂಗ್ಳು ಕೇಳ್ತಾರೆ. ಹೆಂಗೆ ಚೆಂಗ್ಳು ಅಂದ್ರೆ? ಕಮ್ಮಿ ರೇಟು. 18,000 ಕೊಡು, 20,000 ಕೊಡು, ಈ ತರ ಕೇಳ್ತಾರೆ. 58 ಕೇಳಿದ್ರು ಒಬ್ರು. 58 ಬಂದವ್ರೆ. ನಾವು ಇನ್ನ ಟೈಮ್ ಆಯ್ತು, ಇನ್ನ 3 ದಿನ. ಹೌದೌದು ಅಲ್ವಾ? ಕಷ್ಟ ಅಲ್ರಿ ಅಣ್ಣ, ಭಾಳ ಕಷ್ಟ ಅಲ್ಲ? ಮನೆ ಬಿಟ್ಟು ಮಳೆ ಚಳಿ, ಊಟ ಇಲ್ಲ ಟೈಮ್ಗೆ. ಎಷ್ಟು ಗಂಟೆ ಮಲಗ್ತೀರಾ ರಾತ್ರಿ? ಎಷ್ಟು ಗಂಟೆ ಮಲಗ್ತೀರಾ? ರಾತ್ರಿ ನಾವು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀನಿ. ಅಲ್ಲಿ ಈಗ ಇದ್ರಲ್ಲಿ ಇವಾಗ ಇವತ್ತು ಬಜಾರಿಗೆ ಬಂದಿರಲ್ಲ, ರಾತ್ರಿ ಎಷ್ಟು ಗಂಟೆ ಮಲಗ್ತೀರಿ? ನಾವು ಮರಿ ಮಾಡಿದ್ರೆ ಒಂದು ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. 2 ಗಂಟೆ 3 ಗಂಟೆ ಆಗುತ್ತಾ ಮಲಗಕ್ಕೆ? ಇಲ್ಲ, ನೈಟ್ ವ್ಯಾಪಾರ. ನೈಟನ್ನು ಮಲಗಲ್ಲ ನೀವು? ನೈಟಲ್ಲೇ ವ್ಯಾಪಾರ ಆಗುತ್ತೆ. ನೈಟು ಲಾಸ್ಟ್ ಇಯರ್ ನಮ್ಮ ಇದೇ ಜಾಗದಲ್ಲಿ ನಮ್ಮ ಸ್ನೇಹಿತರವ್ರೆ 1,20,000 ಕೊಟ್ಟರು. ಇಲ್ಲೇ ಜಾಗದಲ್ಲಿ 6 ತಗರು. ಅದು 2 ವರ್ಷ ಮೇಯಿಸಿದ್ರು. ಇದೇ ಜಾಗದಲ್ಲಿ ಮಾಡೋದು. ಮಾರಿದ್ರು, ಪರವಾಗಿಲ್ಲ. ನೈಟ್ 12:15 ವ್ಯಾಪಾರ ಆಗಿತ್ತು. 12ವರೆಗೆ? ನೈಟ್ 12. ನೈಟ್ ಆದ್ರೂ ಗಿರಾಕಿ ಇರ್ತಾರೆ. ಹೌದ್ರಿ. ಸಿಟಿ ಮಾಮೂಲಿ. ಆ ಕಡೆ ಎಲ್ಲ ಹಾಕೋರು ನೋಡ್ರಿ ಮರಿ ಫುಲ್ಲು. ಆ ಕಡೆ ಎಲ್ಲ ಹಾಕೋರು ರೋಡ್ ಸೈಡ್. ಆ ಕಡೆ ಎಲ್ಲ ಫುಲ್ಲು ಇನ್ನ ತುಂಬಿದ ಜಾಸ್ತಿ. ಇವತ್ತೆಲ್ಲ ಜಾಗ ಖಾಲಿ ಮಾಡಿಸಿದ್ರು. ಮರಿ ಸುಮಾರು ವಾಪಸ್ ಹೋಗೋ ಮನೆಗೆ. ಈಗ ನಾವು 1-2 ಇದ್ದೀವಿ, ಬಂದೀವಿ ಅಷ್ಟೇ. 10-20 ಫಾರಂ ಎಲ್ಲ ಬಂದ್ರಲ್ಲ, ಅವೆಲ್ಲ ವಾಪಸ್ ಹೊಂಟದ. ಕಷ್ಟ. ಈಗ 1-2 ಈಗ ರೋಡ್ ಪಕ್ಕ ಕಟ್ಟಾಕ್ಬೋದು. 15-20 ಅಂದ್ರೆ ಏನ್ ಮಾಡ್ತಾರೆ? ರೋಡ್ ಸೈಡ್ ಕಟ್ಟಕ್ಕಾಗಲ್ಲ. ಆ ಥರ. ಓಕೆನಾ, ಥ್ಯಾಂಕ್ ಯು. ನಾವು ನಿಮ್ಮ ಫಾಲೋವರ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ದೋಸ್ತರ ನೋಡ್ರಿ, ಕಮ್ಮಿ ಮರಿ ತೊಗೊಂಡ್ಬಂದು ಕಟ್ಬೋದು ಇರ್ತೀರ. ಭಾಳ ಮರಿ ತಂದವ್ರು ಏನು ಮಾಡೋದು ಅಷ್ಟೇ ಪಾಪ ಅವ್ರು ಹೇಳ್ತಾರೆ ನೋಡ್ರಿ. ಈ ಕಡೆ
ಎಷ್ಟಿದಾವನ ಮರಿ? 58. ಸೇಲ್ ಮಾಡಿದ್ದೀರಾ? ಮಾಡಿಲ್ಲ. ಹೆಂಗೈತೆ ಮಾರ್ಕೆಟ್? ಪರವಾಗಿಲ್ಲ. ಇವತ್ತು ತಂದಿದ್ದೀರಾ ಮೊನ್ನೆ ಬಂದಿದ್ದೀರಾ? 8 ದಿನ ಮೇಲೆ ಆಯಿತು. ಹೆಂಗಿತ್ತು ಮಾರ್ಕೆಟ್? ಪರವಾಗಿಲ್ಲ, ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಿದೆ. ಓಕೆ ಓಕೆ ದೋಸ್ತರು ನೋಡ್ರಿ, ಮರಿಗಳು, ನಾಟಿ ಮರಿಗಳು ನೋಡ್ರಿ. ಇದು ಯಾವ್ದನ್ನ ಇದು? ಬಂಡೂರಾ? ಹಾಂ, ಕಿರ್ದವ್ಲು ಊರು. ಈ ಯಾವ ಜಾತಿ ಇದು ಮರಿ? ಕಿರ್ದವ್ಲೇನಾ? ಕಿರ್ದವ್ಲೆ ಮರಿ ಅಂತ ನೋಡ್ರಿ ದೋಸ್ತರ. ಇದು ಏನು ರೇಟ್ ಏನು ಹೇಳ್ತಾ ಇದ್ರಣ್ಣ? 48,000. 68 ಸಿಂಗಲ್ ಜೋಡಿ. ಹಾಂ ದೋಸ್ತರ ಇಲ್ಲೈತಲ್ಲ, ಇದೊಂದು ಮರಿ 68,000 ರೂಪಾಯಿ ವ್ಯಾಪಾರ ಹೇಳಾಕತ್ತಾರೆ ನೋಡ್ರಿ. 68,000 ವ್ಯಾಪಾರ. ಏನು ರೇಟಿಗೆ ಬಂದ್ರೆ ಬಿಟ್ಟು ಬಿಡ್ತೀರಣ್ಣ? ಫೈನಲ್ 68 ಬಂದ್ರೆ ಬಿಡ್ತೀರಿ? ಹಾಂ ದೋಸ್ತರ 68,000 ಹೇಳ್ತಾರೆ. ಹೆಚ್ಚು ಕಡಿಮೆ ಬಂದು ಬಿಡ್ತಾರೆ. ಆಲ್ಮೋಸ್ಟ್ ಒಂದು 60,000 ಬಂದ್ರೆ ಬಿಡ್ಬೋದು. ಇದು ನೋಡ್ರಿ ಮರಿ ಹೆಂಗೈತಿ ನೋಡ್ರಿ ದೋಸ್ತರ. ಗಿಡ್ಡ ಮರಿ ಆಲ್ಮೋಸ್ಟ್ ಒಂದು 25 kg ಬರ್ಬೋದು ಲೈವ್ ವೇಟ್. 60,000 ಹೇಳ್ತಾರೆ. ಎಷ್ಟು ಗಿಡ್ಡ ಅದ ನೋಡ್ರಿ. ಇವೆಲ್ಲ ನಾಟಿ ಅನ್ಸುತ್ತೆ ನನಗೆ ಆಲ್ಮೋಸ್ಟ್. ಅಪ್ಪ ನೋಡ್ರಿ ಇಲ್ಲಿ ನಿದ್ದೆ ಗೆಟ್ಟು ರೈತರೆಲ್ಲ ಹೆಂಗೆ ತಯಾರು ಮಾಡ್ಕೊತಾರೆ ನೋಡ್ರಿ. ಇವರೆಲ್ಲ ಪೊಲೀಸರು ಎಲ್ಲ ಕುಲ ಮಾಡತ್ತಾರೆ ನೋಡ್ರಿ. ದೋಸ್ತರ ನೋಡ್ರಿ, ಬನ್ನೂರು ಟಗರು ಮರಿಗಳು ನೋಡ್ರಿ. ಇವತ್ತು ಕ್ವಾಲಿಟಿ ನೋಡ್ರಿ, ಚೆನ್ನಾಗೈತೆ ನೋಡಿ. ನಾಟಿ ಮಾರಕ್ಕೆ ಎಷ್ಟು ಮುದ್ದಾಗ್ಯದ ನೋಡ್ರಿ ಮರಿಗಳು. ನಿಮ್ಮೋಣ ಏನು ಹೇಳ್ತೀರಿ? ವ್ಯಾಪಾರ ಏನು ಹೇಳ್ತಾ ಇದ್ದೀರಾ? ಹಾಂ ಜೋಡಿ 68,000 ಹೇಳ್ತಾ ಇದ್ದೀರಾ? ಹಾಂ ಯಾವ ಜಾತಿ ಅಣ್ಣ ಮರಿದ? ನಾಟಿನಾ? ಹಾಂ ಆ ಕಡೆ ಬಜಾರಿಗೆ ಹೋಗಿಲ್ಲ ಅಣ್ಣ ಸರಿ? ಆ ಕಡೆ ಬಜಾರಿಂದ ಹೊರಗೆ ಎಷ್ಟು ದಿನ ಆಯ್ತಣ್ಣ ನೀವು ಅಲ್ಲಿ ಬಂದು? 15 ದಿನ ಆಯ್ತು. ಹೆಂಗೈತೆ ವ್ಯಾಪಾರ ಈ ವರ್ಷ? ಚೆನ್ನಾಗಿಲ್ಲ ಸರಿ? ಹಾಂ ಎಷ್ಟು ಕುರಿಗಳಿದಾವೆ ನಿಮ್ಮ ಮನೇಲಿ? 21. ಚೆನ್ನಾಗಿ ರೇಟ್ ಮಾರಿದ್ದೀರಾ? ತಿಂಗಳ ಒಂದು 500 ರೂಪಾಯಿ ಲೆಕ್ಕದಲ್ಲಿ ಉಳಿದಿದೆ ಒಂದು ಮರಿಗೆ? ಅಷ್ಟು ಉಳಿದೈತಾ? ಪರವಾಗಿಲ್ಲ. ಓಕೆ ಯಾವ್ರಣ್ಣ? ರಾಮನಗರನಾ? ಓಕೆ ದೋಸ್ತರು ನೋಡ್ರಿ, ರಾಮನಗರದ ಹುಡುಗರು ನೋಡ್ರಿ. ಅವರು ರೈತರು ಇಲ್ಲಿ ಬಂದು ಮಾರ್ಕೊಳಕತ್ತಾರೆ ನೋಡ್ರಿ. ಅಲ್ಲಿಗಿಂತ ಇಲ್ಲಿ ಪರವಾಗಿಲ್ಲ, ಬಜಾರ್ಗಿಂತ ಅಲ್ಲೇ ಪರವಾಗಿಲ್ಲ. ಒಂದು ಲೆಕ್ಕಾಚಾರದಲ್ಲಿ ಖರ್ಚಿಗೆ ಏನಿರಲ್ಲ, ಎಲ್ಲ ಅಲ್ಲೇ ಮಾರ್ಕೋದು. ಏನಪ್ಪ ಅಂದ್ರೆ ನಮ್ಮ ಕಾಯಸ್ಗೋಸ್ಕರ 500 ಹೋಯ್ತದೆ, 500 ಬರ್ತದೆ ಅನ್ನೋದ್ರಲ್ಲಿ 1,000 ಇಲ್ಲಿ ಕಷ್ಟ. ಯಾಕಂದ್ರೆ ಕೇಳಿದ ರೇಟ್ ಕೊಡ್ಲೇಬೇಕು. ಮಳೆ ಬೀಳೋಕ್ಕೂ ಮುಂಚೆಗೆ ಒಂಥರ ವ್ಯಾಪಾರ ಮಾಡ್ತಾರೆ, ಮಳೆ ಬಿದ್ಮೇಲೆ ಒಂಥರ ವ್ಯಾಪಾರ ಮಾಡ್ತಾರೆ. ಆಮೇಲೆ ಕಳ್ಳರು ಕಾಟ ಜಾಸ್ತಿ. ಬಹಳ ಕಷ್ಟಪಟ್ಟಿದ್ದೀರಾ? ಕಿರಿಕಿರಿ ಮಾಡ್ತಾರ ಬಂದು ವ್ಯಾಪಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೈಟ್ ಆದ್ಮೇಲೆ ಪೋಲಿ ಹುಡುಗರುಗಳು ಜಾಸ್ತಿ. ಹೆಂಗ್ ಬೇಕು ಹಂಗೆ ಮಾತಾಡ್ತಾರೆ, ಹೊಡೆದೇ ಬಿಡ್ತಾರೆ. ಸಮಸ್ಯೆ ಐತೆ ಸರ್. ದೋಸ್ತರ ನೋಡ್ರಿ, ಇದೆ ರೀ ಭಾಳ ಕಷ್ಟ. ಪಾಪ ಕುರಿ ಸಾಕಿ ನಾಳೆ ಮಾರಕ್ಕೆ ಬಂದಾಗ ಹೊಡೆದು ಜಬರ್ದಸ್ತ್ ಮಾಡಿ ಕೇಳೋದು, ಕಮ್ಮಿ ರೇಟಿಗೆ ಕೊಡು ಅಂತ. ಈ ಥರ ಎಲ್ಲ ಆಗ್ತವೆ, ಭಾಳ ಕಷ್ಟ. ಸೆಕ್ಯೂರಿಟಿ ಏನಿರಲ್ವ ಅಲ್ಲಿ? ಇರ್ತಾರೆ, ಅವರು ಇರೋ ಗಂಟೆ ಇರ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಏನಿಲ್ಲ ದೋಸ್ತ ನೋಡ್ರಿ, ರೈತರು ಭಾಳ ವಜ್ ಐತಿ. ಓಕೆ ನಾ ಬರ್ತೀನಣ್ಣ. ಓಕೆ ದೋಸ್ತರ ಇದೆ ನೋಡ್ರಿ ಸಮಸ್ಯೆ. ಪೋಲಿ ಹುಡುಗರು ಇರ್ತಾರೆ, ರಾತ್ರಿ ಕುಡಿದ ಗ್ಯಾಸ್ ಬಂದು ಆ ರೇಟಿಗೆ ಕೊಡು, ಈ ರೇಟಿಗೆ ಕೊಡು ಅಂತ ಕೇಳ್ತಾರೆ. ಅವ್ರಿಗೇನು ಗೊತ್ತು ರೈತರ ಪಾಡು, ಎಷ್ಟಕ್ಕೆ ಮಾರಿವಿ, ಏನು ಬಿಟ್ಟಿವಿ ಅಂತೇಳಿ. ಕೇಳೋಣ ಬರ್ರಿ ರೈತರ ಹತ್ರ. ಅಣ್ಣ ನಮಸ್ಕಾರ ರೀ. ಯಾವ್ರಣ್ಣ? ಯಾವೂರು? ಹಾಂ ಕಲಾಸಿಪಾಳ್ಯ. ಇಲ್ಲೇ ಲೋಕಲಾ? ಹಾಂ ಲೋಕಲ್ ಅನ್ನೋರು ನೋಡ್ರಿ. ಎಷ್ಟಿದಾವಣ್ಣ ಮರಿಗಳು? ನಿಮ್ದಲ್ವಾ? ಓಕೆ ಓರಿ. ಹಾಂ ಓಕೆ ದೋಸ್ತ ನೋಡ್ರಿ, ರೈತರ ಹತ್ರ ಮಾತಾಡೋಣ ಬರ್ರಿ. ಇಲ್ಲೇ ರೋಡ್ ಸೈಡ್ ರೀಪ್ಪ. ಜಸ್ಟ್ ಮಿಸ್ ಆದ್ರೆ ಗಾಡಿ ಮೈ ಮ್ಯಾಗ ಹರಿದು ಬಿಡ್ತಾವೆ, ಹಂಗೆ ಅದು.
ನಮಸ್ಕಾರ. ಯಾವ್ರು ನಿಮ್ದು? ಚನ್ನಪಟ್ಟಣ ಅನ್ರಿ. ಎಷ್ಟು ಮರಿ ತಂದಿದ್ದೀರಿ? 30 ಮರಿಗಳು. ಹಾಂ, ಎಲ್ಲ ಸೇಲ್ ಮಾಡಿದ್ರಾ? ಇನ್ನೂ ಇದಾವ? ಹಾಂ ದೋಸ್ತರ ನೋಡ್ರಿ, 30 ಮರಿಗಳು ತೊಗೊಂಬಂದಿದ್ದೀರಂತೆ. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗ್ಯಾವ ನೋಡಿ. ಹೆಂಗೈತೆ ನಾ ಮಾರ್ಕೆಟ್ ಈ ವರ್ಷ? ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಸೇಲ್ ಆದ್ವಾ? ಚೆನ್ನಾಗಿ ಆಗ್ಯಾವ. ಏನು ಬಜಾರ್ನಲ್ಲಿ ಸೇಲ್ ಮಾಡೋದೇನ ಹೆಂಗೆ ಅನ್ಸುತ್ತೆ? ಪರವಾಗಿಲ್ಲ ಅನ್ಸುತ್ತಾ, ಕಿರಿಕಿರಿ ಅನ್ಸುತ್ತಾ? ಅದೇ ಸ್ವಲ್ಪ ಕಿರಿಕಿರಿ ಯಾಕೆ? ನಾವು ಒಂದು ರೇಟ್ ಹೇಳ್ತೀವಿ, ಅವರೊಂದು ರೇಟ್ ಹೇಳ್ತಾರೆ. ಹೌದಾ? ಅಯ್ಯಯ್ಯೋ, ಬೈತಾರಾ? ಬೈಯಲ್ಲ, ಬೇಜಾರು ಮಾತಾಡ್ತಾರೆ. ಅವ್ರು ಬೇಜಾರು ಮಾಡ್ಕೊತಾರೆ. ಹಾಂ, ಜಾಸ್ತಿ ಹೇಳ್ತಾರೆ, ಕಮ್ಮಿ ಹೇಳ್ತಾರೆ. ಜಾಸ್ತಿ ರೇಟ್ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊತಾರೆ ಅವರು. ದೋಸ್ತರು ನೋಡ್ರಿ, ಕಿರಿಕಿರಿ ನೋಡ್ರಿ, ಮರಿಗಳು ಹಾಕ್ಬಾರ್ದು. ಅಣ್ಣ ಯಾಕಣ್ಣ ಜಗಳ ಮಾಡ್ತಾರಲ್ಲಿ? ಅವರು ನೈಟ್ ಕೂಡ್ಕೊಂಡಿದ್ರಂತೆ. ನೈಟ್ ನಾವು ಕೂಡ್ಕೊಂಡಿದ್ದು. ಹಾಂ, ಈ ಥರ ಕುರಿ ಇರಲಿಲ್ಲ. ಹಾಂ, ಇವ್ರು ಅಲ್ಲಿ ಓಡಿಸ್ಬಿಟ್ರಲ್ಲ ಚಾಮರಾಜಪೇಟೆಯಲ್ಲಿ. ಹಾಂ, ತಂದು ಇವ್ರು ಕೂಡ ಹಾಕವ್ರೆ. ಹಾಂ, ಅದಕ್ಕೆ ಜಾಗ ಬಿಟ್ಕೊಡಿ ಅಂತ. ಜಾಗ ಬಿಟ್ಕೊಡಿ ಅಂತ. ಓಹೋ, ದೋಸ್ತರು ನೋಡ್ರಿ, ಜಾಗ ಸಂಬಂಧ ಜಗಳ ಅಂತ ನೋಡ್ರಿ ಅದು. ನಮಗೂ ಮರಿ ಹಾಕೊಡ್ರಿ ಅದಕ್ಕೆ ಜಗಳ ಮಾಡಕತ್ತಾರ ಅಂತ ಹೇಳಿದ್ರು ಅವರು. ದೋಸ್ತರು ನೋಡ್ರಿ, ಎಳಗ ಮರಿಗಳೈತಿ ನೋಡ್ರಿ. ಯಾವ್ರಣ ನಿಮ್ದು? ಚನ್ನಪಟ್ಟಣ. ಎಷ್ಟು ಮರಿ ತಂದಿದ್ರಿ? ನಾವು 16 ತಂದಿದ್ದಾವೆ. ಸೇಲ್ ಮಾಡಿದ್ರಾ? ಚೆನ್ನಾಗೈತಾ ಮಾರ್ಕೆಟ್? ಪರವಾಗಿಲ್ಲ. ಹಾಂ ಹಾಂ. ಎಷ್ಟು 2 ಮರಿ ಉಳ್ಕೊಂಡವ ಈಗ? ಒಂದು 7 ಮರಿ ಇವೆ ಅಣ್ಣ, ಅಲ್ಲೂ 4 ಮರಿ ಇವೆ. ಅವು 4 ನಿಮ್ಮವ? 5 ಇದಾವ? ಹಾಂ ಹಾಂ. ಏನು ಹೇಳ್ತಿದ್ರು ವ್ಯಾಪಾರಕ್ಕೆ? ಹೇಳ, ಒಂದಕ್ಕೆ 32,000 ಹೇಳ್ತಾ ಇದ್ದೀರಾ? ದೋಸ್ತರ ಒಂದಕ್ಕೆ 32,000 ಹೇಳತ್ತಾರ ನೋಡ್ರಿ ವ್ಯಾಪಾರ. ದೋಸ್ತರ ಇಲ್ಲೊಂದು ಸ್ವಲ್ಪ ಮಂದೆ ಕುರಿತಾರದ ನೋಡ್ರಿ, ಎಲ್ಲ ಗಂಡೆ ಇವು. ಸ್ವಲ್ಪ ಮಾತಾಡ್ತಾರೆ. ದೋಸ್ತ ನೋಡ್ರಿ, ಪೊಲೀಸರೆಲ್ಲ ಎಬ್ಸ್ತಾ ಇದ್ದಾರೆ ನೋಡ್ರಿ. ನೋಡ್ರಿ, ಪೊಲೀಸರೆಲ್ಲ ಆ ಕಡೆಯಿಂದ ಹೋಗೋ ಅಂತಿದ್ದಾರೆ. ಪಾಪ ರೈತರು ಹೊಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. 3 ದಿನ ಮುಂಚೆ ಹೊರಗಡೆ ಖುಲ್ಲಾ ಮಾಡಬೇಕು ಬಜಾರು. 3 ದಿನ ಒಳಗಡೆನೇ ಮಾರ್ಕೋಬೇಕು. ಅಂದರೆ 14ನೇ ತಾರೀಕಿನ ಒಳಗಡೆ ಸೇಲ್ ಮಾಡ್ಕೋಬೇಕು ಮರಿಗಳನ್ನ ಅಲ್ಲಿ ಆ ಬಜಾರಲ್ಲಿ. ಅದಾದ ನಂತರ ಈ ಥರ ಹೊರಗಡೆ ಹೋಗ್ತಾ ಇರ್ಬೇಕು ನೋಡ್ರಿ. ಈ ಕಡೆ ಆಗಿನಂದರೆ ಒಳಗಡೆ ಕಟ್ಟಂಜರಿ ಐತಲ್ಲ, ಅದ್ರೊಳಗೆ ಹಾಕಿ ಮಾರ್ಕೋಬೋದು. ನೋಡ್ರಿ, ಆ ಕಡೆ ಒಳಗೆ ಹಾಕಿ ಅಂತ ಹೇಳ್ತಾರೆ. ಇದು ಬೆಂಗಳೂರು ಪರಿಸ್ಥಿತಿ ನೋಡ್ರಿ ದೋಸ್ತರ. ಯಾರ ನೀವು ಇಲ್ಲಿ ಬಂದು ಕಾಸು ಮಾರ್ಕೋತೀನಪ್ಪ ಅಂತಂದ್ರೆ 14ನೇ ತಾರೀಕಿನ ಒಳಗಡೆನೇ ಮಾರ್ಕೋಬೇಕು ನೀವು ಮರಿಗಳನ್ನ. ಅದಾದ ನಂತರ ಮಾರ್ಕೋತೀನಪ್ಪ ಅಂತಂದ್ರೆ ಆಗೋದಿಲ್ಲ ನೋಡ್ರಿ ದೋಸ್ತರ. ಇಲ್ಲಿ ನೋಡ್ರಿ, ಮರಿಗಳು ಲೋಡಾಗಿ ನಿಂತು ನೋಡ್ರಿ, ಲೆಮ್ಮಿನಗಳ ಎಳಗ ಮರಿಗಳು. ನಮ್ಮ
ಏನು ಮಾರಕ್ಕೆ ಬಂದವು ಅಥವಾ ಕೊಡಕ್ಕೆ ಬಂದ್ರೆ ಗೊತ್ತಿಲ್ಲ ರೀ. ಲೋಡ್ ಆಗಿಬಿಟ್ಟು ನಿಂತವೆ. ಚೆನ್ನಾಗದವು. ಸುಮ್ಮನೆ ರೋಡ್ ಸೈಡ್ ಸ್ವಲ್ಪ ಸುಸ್ತಾಗ್ತವೆ ಅಂತೇಳಿ ಲೋಡ್ ಮಾಡಿ ಇಟ್ಕೋಬೋದು ಅನ್ಸುತ್ತೆ. ಇಲ್ಲೊಂದು ಐತಿ ನೋಡ್ರಿ. ಮೇಡಮ್ ಅವ್ರು ಹೇಳಕತ್ತಾರೆ ಇಲ್ಲೆಲ್ಲ ಮಾರಾಟ ಮಾಡಬೇಡ್ರಿ, ಆ ಕಡೆ ತೊಗೊಂಡು ಹೋಗ್ರಿ ಮರಿ ಅಂತ ಹೇಳಕ್ಕೆ. ಮೇಡಮ್ ಏನು ಹೇಳಿ ನೀವು ರೋಡ್ಗೆ ಪರ್ಮಿಷನ್ ತಗೊಂಡಿದ್ದೀರಾ? ಅದೇ ಈ ರೋಡಿಗೆ ನೀವು ಪರ್ಮಿಷನ್ ತಗೊಂಡಿದ್ದೀರಾ? ನೀವು ಅಂಗಡಿ ಪರ್ಮಿಷನ್ ತಗೊಂಡಿಲ್ಲ ಅಂತಲ್ಲ. ಇವತ್ತು ಒಂದ್ಸಲ ಮಾಡ್ಕೊಳ್ತೀವಿ. ಜಾಗ ಬೇಡವಾ? ಮನೆ ಒಳಗೆ ಹೆಂಗ್ ಹೋಗ್ಬೇಕು? ಮನೆ ಒಳಗೆ ಹೆಂಗ್ ಹೋಗ್ಬೇಕು ಅಂತೀವಿ? ಮನೆ ಒಳಗೆ ಹೆಂಗ್ ಹೋಗ್ಬೇಕು ನಾವು? ಮನೆ ಒಳಗೆ ಹೆಂಗ್ ಹೋಗ್ಬೇಕು? ಒಳಗೆ ಹೆಂಗ್ ಹೋಗ್ಬೇಕು ಇವಾಗ? ಹೇಳಿ ನೀವು ಹೋಗಿ. ರೋಡ್ ಪರ್ಮಿಷನ್ ತಗೊಂಡು ರೈಟ್ ಕೊಟ್ಟು ಈ ವರ್ಷ ನಿಮಗೆ ಹೋದ ವರ್ಷ ಹೆಂಗೆ ಕೊಟ್ರಿ? ಹೋದ ವರ್ಷ ಇದೇ ಮರಿ 60,000 ರೂಪಾಯಿ ಆಗೋದು. 20,000 ರೂಪಾಯಿ 20,000 ಕೊಟ್ರಿ. ಎಷ್ಟು ಮರಿ ಮಾರಿದಿರಿ? ನಾವು ಈಗ ಒಂದು ಮಾಡಿದ್ದೀವಿ, ಹಾಂ, ಇನ್ನೊಂದಿದೆ. ಇನ್ನೊಂದು ಐತೆ. ಇವೆಲ್ಲ ಯಾರು ಬೇರೆಯವ್ರ? ನಮ್ಮ ಅಣ್ಣವ್ರದ್ದು. ನಿಮ್ಮ ಅಣ್ಣವರು. ಇವನ್ನೆಲ್ಲ ಗಾಡಿ ಒಳಗೆ ಹಾಕಿದ್ದೀರಾ? ಹಿಡಿಯೋಕ್ಕಾಗಲ್ಲ ಸರ್, ಅದಕ್ಕೆ ಮೇಲೆ ಹಾಕಿದ್ದೀವಿ. ಮೇಲೆ ಹಾಕಿದ್ದೀರಿ. ಎರಡು ಖಾಲಿ ಆದಂಗೆ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡ್ಕೊತೀರಿ. ಹಾಂ, ಇನ್ನು ಎಷ್ಟು 2-3 ದಿನದಲ್ಲಿ ಮುಗಿಸ್ತೀರಾ? ಇವತ್ತೇ ಮುಗಿಸ್ಬೇಕು ಸರ್. ಇವತ್ತು ಮುಗಿಸ್ಬೇಕು. ಹೌದು. ಮುಗಿದಿಲ್ಲ ಅಂದರೆ ಇಲ್ಲ ಸರ್, ಯಾರು ತಗೋತಾರೆ ಆಮೇಲೆ? ಯಾರು ತೊಗೊಳಲ್ಲ, ಬಗ್ಗದೊಳಗೆ ಮಾರಬೇಕು. ನಾಳೆ ಅಷ್ಟೇ ಟೈಮ್. ಹಾಂ ನಾಳೆ ಭಾನುವಾರ ಆಗಲ್ಲ. ಹಾಂ 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 ದೋಸ್ತರು ನೋಡ್ರಿ, ಪಾಪ ಗಾಡಿ ಒಳಗೆ ಇಟ್ಟಾರ್ರಿ. ಗಾಡಿ ಒಳಗಿಂದ ವ್ಯಾಪಾರ ಹೆಂಗೆ ತಂಗಿ ಇಳಿಸಿ ಮಾರಾಟ ಮಾಡ್ತಾರೆ ನೋಡ್ರಿ. ನಿಮ್ದೇನ ಮರಿ? ಇಲ್ಲ, ನನ್ನ ಜೊತೆ ಬಂದಿರೋದು. ಜೊತೆ ಬಂದಿದ್ದೀರಾ? ಓಕೆ. ನೋಡ್ರಿ, ಇಲ್ಲಿ ವ್ಯಾಪಾರ ಆಗ್ತೈತೆ ನೋಡ್ರಿ. ದೋಸ್ತರ ನೋಡ್ರಿ, ಬನ್ನೂರು ಟಗರು ಮರಿಗಳು ನೋಡ್ರಿ. ಇವತ್ತು ಕ್ವಾಲಿಟಿ ನೋಡ್ರಿ, ಚೆನ್ನಾಗೈತೆ ನೋಡಿ. ಎಷ್ಟು ಮುದ್ದಾಗ್ಯದ ನೋಡ್ರಿ ಮರಿಗಳು. ನಿಮ್ಮೋಣ ಏನು ಹೇಳಿರಿ ವ್ಯಾಪಾರ? ಒಂದಕ್ಕೆ 28 ಹೇಳ್ತಾ ಇದ್ದೀನಿ. ಒಂದಕ್ಕೆ 28,000 ಹೇಳ್ತೀವಿ. 28,000 ಹೇಳ್ತಾ ಇದ್ದೀನಿ. ಹಾಂ. ಜೋಡಿ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ತಗೊಳ್ಳಿದ್ರೆ ಮಾತಾಡಿ ಕೊಡೋಣ. ಹೆಚ್ಚು ಕಡಿಮೆ ನಡೀತದೆ. ಓಕೆ. ನಮಸ್ಕಾರ. ದೋಸ್ತ ನೋಡ್ರಿ, ಒಳ್ಳೆ ಕ್ವಾಲಿಟಿ ಮರಿಗಳು ನೋಡ್ರಿ, ಚೆನ್ನಾಗಿದೆ. ಏನು ಹೇಳ್ತಿದ್ದೀರ ನಾವು ವ್ಯಾಪಾರ? ವ್ಯಾಪಾರ ಏನು ಹೇಳ್ತಾ ಇದ್ದೀರಾ? 8 ಲಕ್ಷ ಹೇಳ್ತಾ ಇದ್ದೀವಿ. 8.5 ಲಕ್ಷ ಒಂದಕ್ಕೆ? ಏನು ತಮಾಷೆ ಮಾಡ್ತಾ ಇದ್ದೀರಾ? ಸೀರಿಯಸ್ಸಾ? ಹಾಂ, ನೇಮ್ ಬಂದಿತ್ತು. ನೇಮು? ಹಾಂ. ಎಷ್ಟು ಹೇಳ್ತೀವಿ ಎರಡೂ? 8 ಲಕ್ಷ ಹೇಳ್ತಾ ಇದ್ದೀವಿ. 8.5. 10ರಿಂದ 8.5ಗೆ ಬಂದ್ರ ದೋಸ್ತರು ನೋಡ್ರಿ. 8.5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡತ್ತಾರ ನೋಡ್ರಿ ಇವಕ್ಕೆ. ಬಾಸ್ ಅಂದರೆ ಭಾಳ ಹೆಸರು ಮಾಡಿದವು ಮರಿ ಎಲ್ಲ ಅಂತ ಎಷ್ಟಿದೆ ಅಣ್ಣ? 786 ಇದೆ. ಹೌದಾ? ಎಲ್ಲಿದೆ? ಓ ದೋಸ್ತರು ನೋಡ್ರಿ, ವಿಶೇಷ ಐತೆ ನೋಡ್ರಿ ಇದ್ರೊಳಗೆ. 786 ಅಂತ ಐತೇನ್ರಿ? ಹಾಂ. ಅಲ್ಲ ಅಂತ ಐತೆ. ಹಾಂ. ಇಲ್ಲಿ ಎಲ್ಲ ಅಂತ ಐತೆ. ವಾವ್. ಹಾಂ. ಹೌದಾಳ್ರಿ ದೋಸ್ತರ. ಅಲ್ಲಿ ಶಕ ಅಲ್ಲಿ ಹಾಂ. ಅಲ್ಲಿ ಅಂತ ಐತೇನ್ರಿ? ಶಾಬಾಷ್ ದೋಸ್ತರು ನೋಡ್ರಿ. 8.5 ಲಕ್ಷ ರೂಪಾಯಿ ಹೇಳಾಕತ್ತಾರ ಇದಕ್ಕೆ. ನಾನು ಕಾಮಿಡಿ ಆಯ್ತು. ಆಮೇಲೆ ಅವ್ರು ತಿಳಿಸಿ ಹೇಳಿದ್ರು ನನಗೆ ಅದ್ರ ಹೆಸರು ಐತ್ರಿ ಅಂತೇಳಿ. ಎಷ್ಟು ತನಕ? ಹಾಂ, ಅಲ್ಲಿನೂ ಐತೆ ಹೆಸರು. ಶಾಬಾಷ್.
ಹೆಂಗೆ ಕೇಳಕತ್ತಾರೆ, ಏನು ರೇಟಿಗೆ ಕೇಳ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ 6.5 7 ಗಂಟಲು ಕೇಳ್ತಾ ಇದ್ದಾರೆ. 7 ಲಕ್ಷ ತನಕ ಕೇಳಿದ್ರ? ಶಬಾಷ್ ದೋಸ್ತರ, ನೋಡ್ರಿ 7 ಲಕ್ಷ ತನಕ ಕೇಳಿದ್ರಂತ ನೋಡ್ರಿ ಇವೆರಡೂ ಮರಿಗಳನ್ನ. ಯಾಕಂದ್ರೆ ಅಲ್ಲಾ ಅಂತ ಇತ್ತಂತೆ ಹೆಸರು, ಅಲ್ಲಾ ಅಲಿ ಅಂತ ಐತೆ, ಹಂಗಾಗಿ ಭಾಳ ರೇಟಿಗೆ ಕೇಳ್ಯಾರ ನೋಡ್ರಿ ಮರಿ. ಯಾವ್ರವಣ ಮರಿ? ಇದು ಮದ್ದೂರ್ ಹತ್ರ. ಮದ್ದೂರಾ? ಹಾಂ. ತರಬೇಕಾದ್ರೆ ಎಲ್ಲಿ ತಂದಿದ್ದೀರಾ? ಇದು ಮನೇಲೆ ಹುಟ್ಟಿ. ಮನೇಲೆ ಹುಟ್ಟಿರೋದಾ? ದೋಸ್ತರ್ ನೋಡ್ರಿ, ಇದೊಂದು ವಿಶೇಷತೆ ನೋಡ್ರಿ, ಬಜಾರಿಗೆ ಇವತ್ತು ವಿಶೇಷತೆ ಇದು. ಶಿರೋಹಿ ತಳಿಯ ಓತ ಮರಿಗಳು 8.5 ಲಕ್ಷ ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ದಾರೆ ನೋಡ್ರಿ. 7 ಲಕ್ಷ ಅಂತ ಕೇಳಿದ್ದಾರೆ ಆಲ್ರೆಡಿ. ಸರ್ ನಮಸ್ತೆ ಸರ್, ಆರಾಮ್ ರೀ? ಯಾವ ಜಾತಿ ಇದು? ಯಾವ ಜಾತಿ ಇದು? ಕುಳ್ಳ ಐಟಮ್. ಹೆಸರೇ ಕುಳ್ಳ ಐಟಮನ? ಒಟ್ಟೆ ಕುಳ್ಳ ಆಡು. ಏನು ಹೇಳ್ತಿದ್ದಾರೆ ವ್ಯಾಪಾರ ಅದಕ್ಕೆ? ಹಾಂ, 34 ಸಾವಿರ ಹೇಳ್ತಿದ್ದಾರೆ. ಏನು ರೇಟಿಗೆ ಕೇಳ್ತಾರೆ ಇವತ್ತು? 18-20 ಕೇಳ್ತಾವ್ರೆ. ಹಾಂ. ದೋಸ್ತರು ನೋಡ್ರಿ, 18,000 20,000 ಕೇಳ್ತಾರಂತ ನೋಡ್ರಿ. ಇದು ಒಂಥರ ಬೇರೆ ಜಾತಿ ಇದು. ಇದೇನು ಹೇಳೇನು ವ್ಯಾಪಾರ? 62,000 ಕೆ ಜಿ ಲೆಕ್ಕದಲ್ಲಿ ಕೊಡ್ತೀರಾ? ಇಲ್ಲ. ಹಾಂ ದೋಸ್ತರ, 62,000 ರೂಪಾಯಿ ವ್ಯಾಪಾರ ಹೇಳ್ಯಾರ ನೋಡ್ರಿ. ಇದನ್ನ ಮೌಳಿರಿದೆ. ಹೆಚ್ಚು ಕಡಿಮೆ ನಡೀತೈತೆ? ಓಕೆ ಸರ್, ಓಕೆ. ಯಾವ್ರು ನೀವು? ನರಸಾಪುರ. ಈ ಕಡೆ ಎಳಗೈತೆ ದೋಸ್ತರು ನೋಡ್ರಿ, ಇಲ್ಲಿ ಎಳಗ ಮರಿಗಳದ ನೋಡ್ರಿ. ನಮಸ್ತೆ ಸರ್, ಹೆಂಗ್ ನಡೀತದೆ ಸರ್ ಈ ವರ್ಷ ವ್ಯಾಪಾರ? ಈ ವರ್ಷ ಫುಲ್ ಜೋರು. ಫುಲ್ ಜೋರು. ರೋಡ್ ಮೇಲೆ ಬಂದಿದ್ದೀವಿ, ಅಷ್ಟು ಜೋರು ಇದೆ ವ್ಯಾಪಾರ. ರೋಡ್ ಮೇಲೆ ಬಂದ್ಬಿಟ್ರಿ? ಹಿಂಗೈತ್ ನೋಡು. ಹಾಂ. ಎಲ್ಲಿ ಸರ್? 18,000 20,000 ಮರಿ ಕೇಳ್ತವ್ರೆ. 18,000 20,000ಗೆ. ಅಲ್ಲಿ ಏನು ರೇಟ್ ಹೇಳ್ತಾರೆ? 40,000 ಇಲ್ಲಿ ಅಮ್ಮಿಗಡದಲ್ಲಿ? ಹಾಂ. ಇಲ್ಲಿ 18,000 20,000 25,000 ಮರಿ ಕೇಳ್ತಾರ. ಮರಿ ಎಷ್ಟು ಲಾಸ್ ಐತೆ ಸರ್ ಈ ವರ್ಷ? ಈ ವರ್ಷ ಏನು ದುಡ್ಡಿಲ್ಲ, ಹಾಳಾಗೋಯ್ತು ನಮ್ದು. ಹಾಳಾಗೋಯ್ತು ದೋಸ್ತರು. ನೋಡ್ರಿ, ಇದು ಬೆಂಗಳೂರು ಚಾಮರಾಜಪೇಟೆ ಒಳಗೆ ವ್ಯಾಪಾರ ಮಾಡ್ತಿರುವಂಥ ವ್ಯಾಪಾರದಸ್ತರು ಅಂತ ಒಂದು ಮನದಾಳದ ಮಾತು ನೋಡ್ರಿ. ಇದು ಎಲ್ಲ ನೋಡ್ರಿ ಯಾವ ರೀತಿ ರೋಡಲ್ಲಿ ಕಟ್ಕೊಂಡು ಅದಾರ ನೋಡ್ರಿ. ಜಗ್ಲಿ ಮ್ಯಾಗ ಹತ್ತಿರ್ತಾರೆ ಅವ್ರ ಮನೆ ಮುಂದೆ. ಹಾಂ ರೀ, ಅವ್ರ ಮನೆ ಮುಂದೆ ಜಗ್ಲಿ ಮ್ಯಾಗ ಹತ್ತಿರ್ತಾರೆ. ರೇಟ್ ಜಾಸ್ತಿ ಹೇಳ್ತಾರೆ. ಸಂತೆಗೆ ಬಂದ್ರೆ ನಾವು ಕೇಳಿದ್ರೆ ಕೊಡ್ತಾರೆ. ಪಾಪ ನೀವು ನೋಡ್ರಿ ಯಾವ ರೀತಿ ಕೂತ್ಕೊಂಡಿದ್ದೀರ. ಕಷ್ಟ, ಬಹಳ ಕಷ್ಟ ಐತೆ. ರಾತ್ರಿ ಎಷ್ಟು ಗಂಟೆ ಮಲಗ್ತೀರಿ ಸರ್ ನೀವು? ಮಲಗದೇ ಇಲ್ಲ. ಮಲಗಿದ್ರೆ ಮರಿ ದುಡ್ಡು ಮಾಡ್ತಾರೆ, ಲೂಟಿ ಮಾಡ್ತಾರೆ. ಹಾಂ ನೋಡ್ರಿ ದೋಸ್ತರು ಹೆಂಗೈತೆ. ಏನು ಹೇಳ್ತಿದ್ರೆ ನೀವು ವ್ಯಾಪಾರ ಏನು ಹೇಳ್ತೀರಿ ಸರ್ ಇವಕ್ಕೆ? 32,000. ಏನು ರೇಟಿಗೆ ಕೇಳ್ತಾರೆ ಅದನ್ನು? 18,000 20,000 ಕೇಳ್ತಾರೆ. 18,000 20,000 ಕೇಳ್ತಾರೆ. ಖರೀದಿ 27,000. ಖರೀದಿ 27 ಇದಕ್ಕೆ ದೋಸ್ತರ. 27,000 ಕೊಟ್ಟದಂತ್ರಿ. 18 20,000 ಕೇಳ್ತಾರಂತ ನೋಡ್ರಿ. ದೋಸ್ತರ, ಇದು ಅವ್ರು ಸುಳ್ಳು ಹೇಳುವಂಥ ಮಾತಲ್ಲ, ನಾನೇ ಖುದ್ದು 15 ದಿನ ಇದ್ದು ಅನುಭವಿಸಿರುವಂಥ ಮಾತು ನೋಡ್ರಿ. ಅದು ಸುಮ್ಮನೆ ನಾನು ಹೇಳಿದ್ರೆ ನಿಮಗೆ ಬೇಜಾರಂತ. ಏನು ಹೇಳ್ತೀರಿ ನಾವು ವ್ಯಾಪಾರಕ್ಕೆ? ವ್ಯಾಪಾರ ಏನು ಹೇಳ್ತಾ ಇದ್ದೀರಾ? ಜೋಡಿ 80 ಹೇಳ್ತಾ ಇದ್ದೀರಾ? ಹಾಂ. ಪಾಪ ದೋಸ್ತರ, ಜೋಡಿ 80 ಹೇಳ್ತಾರ, ಬಟ್ ಅಷ್ಟು ಕೇಳ್ತಲ್ಲ. ಏನು ರೇಟಿಗೆ ಕೇಳ್ತಾರಣ್ಣ? ಏನು ರೇಟಿಗೆ ಕೇಳ್ತಾವ್ರೆ? ಇನ್ನೂ ಯಾರು ಬಂದಿಲ್ಲ. ಓಕೆ. ಯಾವ್ರಣ್ಣ? ಚನ್ನಪಟ್ಟಣ. ಓಕೆ. ಏನು ಹೇಳ್ತಿದ್ದೇನೆ ಇವಕ್ಕೆ ವ್ಯಾಪಾರ? ಏನು ಹೇಳ್ತಿದ್ರು ವ್ಯಾಪಾರ ಇವಕ್ಕೆ? ಇದಕ್ಕೆ ದೊಡ್ಡದಕ್ಕೆ ಇದಕ್ಕೆ ಹಾಂ 22 ಹೇಳ್ತಾ ಇದ್ದಾರಾ? ಹಾಂ. ಯಾವರು? ಹಾಂ, ದೊಡ್ಡಬಳ್ಳಾಪುರ. ಇವಾಗಲೇ ಬಂದಿದ್ದೀರಾ? ಕೇಳ್ತಾ ಇದ್ದಾರಾ? ಏನು ರೇಟಿಗೆ ಕೇಳ್ತೀರಣ್ಣ ಅದು? ಹಂಗೆ 10,000 12 15,000 ಕೇಳ್ತಾರೆ, ಹೋಗ್ತಾರೆ. ಓಕೆ ಸರ್, ಓಕೆ. ದೋಸ್ತರ, ಇಲ್ಲೊಂದಿಷ್ಟು ಟೈರ್ಗಳದ ನೋಡಿ.
ದೋಸ್ತರ ಇವಕ್ಕೆ ಜೋಡಿಗೆ 70,000 ಹೇಳ್ತಾರಂತ ನೋಡಿ. 30-31 ಸಾವಿರ ವ್ಯಾಪಾರ ಮಾಡ್ತಾರೆ. ಅಷ್ಟೇ ಮುಗಿಬೋದು, ಆಲ್ಮೋಸ್ಟ್ ಹೇಳಕ್ಕೆ ಬರೋದಿಲ್ಲ. ನನ್ನ ಪ್ರಕಾರ 30-31 ಸಾವಿರ ಟಾರ್ಗೆಟ್. ಇವರೇ ನೋಡಿ ವ್ಯಾಪಾರ ಹೇಳೋರು. ಯಾವುದು $75,000 ಜೋಡಿ ಹೇಳ್ತಾರೆ ನೋಡಿ. ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಅದು ಮಾಡ್ತಾ ಇರೋದು ಎಲ್ಲ ರೈತರು ಇಟ್ಕೊಂಡ್ರೆ ವಿಧಿ ಇಲ್ಲ ಅಂತ ವಿಧಿ ಇಲ್ಲ ಅಂದ್ಬಿಟ್ಟು ಮಾಡ್ತಾ ಇರೋದು. ಹಾಕಿದ್ದೀವಲ್ಲ ನೋಡ್ರಿ ದೋಸ್ರ, ಏನೂ ಲಾಭ ಇಲ್ಲ, ವಿಧಿ ಇಲ್ಲ ಅಂತ ಮಾರ್ತಾ ಇದೀವಿ ನಾವು. ಹಂಗೆ ಕಷ್ಟ ಹೇಳ್ಕೊತಾ ಇದ್ದಾರೆ ನೋಡ್ರಿ ರೈತರು. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರ, ನೀವೇಲಿ ನೋಡತ್ತೀರಿ ನೋಡ್ರಿ, ಇದರಿ ಬೆಂಗಳೂರು ಚಾಮರಾಜಪೇಟೆ ಈದ್ಗಾ ಮೈದಾನ. ಈ ಒಂದು ಈದ್ಗಾ ಮೈದಾನದೊಳಗೆ ನಮ್ಮ ರೈತರು, ಬೆಂಗಳೂರು ಭಾಗದ ರೈತರಾಗಿರ್ಬೋದು, ಎಲ್ಲ ಕಡೆಯಿಂದ ರೈತರು ಬಂದು ಕಸಿ ಇಲ್ಲಿ ಮಾರಾಟ ಮಾಡ್ತಾರೆ. ಹಂಗೆ ಇಲ್ಲಿ ಒಂದಿಷ್ಟು ಜನ ವ್ಯಾಪಾರದಸ್ಥರು ಮಾರಾಟವನ್ನು ಮಾಡ್ತಾರೆ. ಇವಾಗ ಡೇಟ್ ಬಂದು 14ನೇ ತಾರೀಕು. 14ನೇ ತಾರೀಕು ದಿನ ಬಂದು ಎಲ್ಲ ಒಂದು ಜಾಗನ ಖಾಲಿ ಮಾಡಿಸ್ಯಾರ ಪೊಲೀಸರು. ಎಲ್ಲ ಕ್ಲೀನ್ ಮಾಡಿ ಕಸಿ ಇದನ್ನು ಎಮ್ಸೆಂಟ್ ಹಾಕಿ ಆಮೇಲೆ ಇದ್ರ ಜೊತೆ ಮೇಲೇನೋ ಮ್ಯಾಟ್ ಹಾಕ್ತಾರಂತ. ಮ್ಯಾಟ್ ಹಾಕಿ ಇಲ್ಲೆಲ್ಲ ಒಂದು ಅವ್ರದ್ದು ಹಬ್ಬವನ್ನು ಆಚರಣೆ ಮಾಡ್ತಾರೆ, ಅಂದರೆ ನಮಾಜಿ ಮಾಡ್ತಾರೆ ಅನಿಸುತ್ತೆ. ನಾನು ಅಷ್ಟೊಂದು ನನಗೆ ಗೊತ್ತಿಲ್ಲ. ನೋಡ್ಬೋದು ಎಲ್ಲ ಕ್ಲೀನ್ ಆಗೈತಿ. ಇವುಗಳ ಮರಿಗಳು ಎಲ್ಲ ಎಲ್ಲಿರ್ತಾವಪ್ಪ ಅಂದ್ರೆ ರೋಡ್ ಸೈಡ್. ಓಕೆ, ಹೋಗಿ ನೋಡೋಣ್ರಿ. ಎಲ್ಲರೂ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಇದೊಂದು ಕುರಿಗಳ ಮಾರಾಟ ಮಾಡುವಂತಹ ಒಂದು ಅನುಭವ ಹೇಗಿರುತ್ತೆ ಅವರಿಗೆ ರೈತರ ಕಡೆ ಅಂತೇಳಿ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಬರೋ ಗಂಟೆ ಒತ್ತಿ ಎನೇಬಲ್ ಮಾಡ್ಕೊರಿ. ಬರ್ರಿ ದೋಸ್ತರ, ವಿಡಿಯೋನ ಶುರು ಮಾಡೋಣಂತ.